ಆ ತಾಯಿ ಹತ್ರ ಅವರು ಹೇಳಿದ್ರಂತೆ, ಜಗದೀಶ್ ರಾವ್ ಅವರ ಕಡೆಯಿಂದ, ನಮ್ಮದೊಬ್ಬರು ಪರಿಚಯ ಡಾಕ್ಟ್ರ್ ಇದ್ದಾರೆ, ಆ ಡಾಕ್ಟ್ರು ಆ ಮಗುವನ್ನು ಭ್ರೂಣವನ್ನು ಪೀಸ್ ಮಾಡಿ ತೆಗಿತಾರಂತೇಳಿ, ಆ ಮಗುವನ್ನು ಭ್ರೂಣವನ್ನು ಪೀಸ್ ಮಾಡಿ ತೆಗಿತಾರಂತೇಳಿ. ಎಷ್ಟು ಬೇಜಾರು ಸಂಗತಿ. ಹಲವು ಸಂಘಟನೆಯ, ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಳಿ ಹೋದರು. ಆ ಹೊಟ್ಟೆಲಿದ್ದ ಮಗುವನ್ನು ತೆಗೆದು ಬಿಡಿ. ರಾಜ್ಯ ಪಂಚಾಯತಿಗೆ ಆಗುವಾಗ ಆ BJPಯ ನೇತಾರ ಜಗದೀಶ್ ರಾವ್ ಅವರ ಕಡೆಯಿಂದ 10 ಲಕ್ಷದ ಆಫರ್ ಬಂತು. ಅಂದರೆ ಒಂದು ಜೀವದ ಬೆಲೆ 10 ಲಕ್ಷ. ಅಂದರೆ ಸರ್ಕಾರ ನಿರ್ಧಾರ ಮಾಡಿರ್ತದೆ, ಗೋಲಿಬಾರಲ್ಲಿ ಸತ್ತರೆ 50 ಲಕ್ಷ 1 ಕೋಟಿ ಹಾಗೆ ಇವರು ಆ ಭ್ರೂಣದ ಒಂದು ರೇಟನ್ನು ಫಿಕ್ಸ್ ಮಾಡಿಬಿಟ್ರು. ಸ್ಕೂಲಿಗೆ ಹೋಗುವಾಗಲೇ ಅವರಿಗೆ ಪ್ರೀತಿ ಪ್ರಾರಂಭ ಆಯಿತು. ಸ್ಕೂಲ್ ಮುಗಿತಾ ಬರುವಾಗ ಆ ಪ್ರೀತಿ ಮರವಾಗಿ ಬೆಳೆಯಿತು. ಕೊನೆಗೆ ಅವನು ದೈಹಿಕವಾಗಿ ಅವಳನ್ನು ಬಳಸಿ, ದೈಹಿಕವಾಗಿಯೂ ಅಲ್ಲ ಅನೈತಿಕವಾಗಿಯೂ, ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮದುವೆ ಆದರೆ ಮಾತ್ರ ಅವನು ದೈಹಿಕ ಸಂಬಂಧ ಮಾಡಬೇಕು ಅಂತೇಳಿ ಒಂದು ವ್ಯವಸ್ಥೆ ಸಂಸ್ಕೃತಿಯಲ್ಲಿ ಉಳಿದಿದೆ. ಆದರೆ ಈ ಯುವಕ ಹಿಂದೂ ಸಂಘಟನೆಯ ಪರವಾದ ಒಂದು BJP ಪಕ್ಷದ ನೇತಾರ ಜಗದೀಶ್ ರಾವ್ ಅವರ ಮಗ. ಅವನು ABP ಕಾರ್ಯಕರ್ತ ಕೃಷ್ಣರಾವ್ ಅಂತ. ಹೆಸರಿಗೆ ತಕ್ಕ ಕೃಷ್ಣನೇ ಆಗಿರಬೇಕು. ಹೆಸರು ಇಡುವಾಗಲೇ ಏನೋ ಭಟ್ರು ಅವರಿಗೆ ಹೇಳಿರಬೇಕು, ನಿಮ್ಮ ಮಗನಿಗೆ ಕೃಷ್ಣನೇ ಹೆಸರು ಇಡಿ, ಆ ಕೃಷ್ಣ ಇಟ್ಟರೆ ಒಳ್ಳೆಯದಾಗ್ತದೆ ಅಂತೇಳಿ. ಆದರೆ ವಂಚನೆ ಮಾಡಿ ದೈಹಿಕ ಸಂಬಂಧ ಮಾಡಿದ. ಸಂಬಂಧ ಮಾಡಿ ಎರಡೂ ಮನೆಯವರಿಗೆ ಗೊತ್ತಾಯಿತು. ಎರಡೂ ಮನೆಯವರಿಗೆ ಗೊತ್ತಾಗಿ ರಾಜ್ಯ ಪಂಚಾಯತಿಗೆ ವ್ಯವಸ್ಥೆಗೆ, ಅಂದರೆ ಏನಂತ ಹೇಳಿದ್ರೆ ಸಂಸ್ಕೃತಿ ಪ್ರಕಾರ, ಹಿಂದೂ ಸಂಸ್ಕೃತಿ ಪ್ರಕಾರ ಮದುವೆಯಾಗಿ ನೀವು ಜೊತೆಯಾಗಿರಿ ಅಂತೇಳಿ. ಒಮ್ಮೆ ಒಪ್ಪಿದ್ರು, ಒಮ್ಮೆ ಒಪ್ಪಲಿಲ್ಲ. ಆಮೇಲೆ ಅವರು ಆ ಸಂತ್ರಸ್ತೆಯ ತಾಯಿ ಮನೆಯ ಹೊರಗಡೆ ಬಂದು ಏನಂತ ಹೇಳಿದ್ರೆ ಸಂಘಟನೆಯ ಬೆಂಬಲ, ಹಲವು ಸಂಘಟನೆಯ, ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಳಿ ಹೋದರು. ನಾಯಕರ ಹತ್ರ ಕೂಡ ಹೋದರು. ಅವರೇ ಒಂದೇ ಹೇಳಿದ್ದು, ನಿನ್ನೆ ಯಾವುದೋ ಒಂದು ಇವತ್ತು ಪತ್ರಿಕೆಯಲ್ಲಿ ಬಂದಾಗೆ, ಆ ಹೊಟ್ಟೆಲಿದ್ದ ಮಗುವನ್ನು ತೆಗೆದು ಬಿಡಿ, ಪರವಾಗಿಲ್ಲ ತೆಗೆದು ಬಿಡಿ ಅಂತೇಳಿ. ಒಂದು ಕಡೆ ಅದೇ ಹಿಂದೂ ಸಂಘಟನೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಬೇಕಂತ ಹೇಳ್ತಾ ಉಂಟು. ಇವತ್ತು ಅದೇ ಸಂಘಟನೆ ಆ ಮಗುವನ್ನು ಮುಂದಿನ ಜೀವನಕ್ಕೆ ಬೇಡ ಅಂತ ಹೇಳುವ ಸ್ಥಿತಿಯಲ್ಲಿ ಆ ಸಂಘಟನೆ ನಿರ್ಧಾರ ಮಾಡಿದೆ. ಇದು ಏನಂತ ಹೇಳಿದ್ರೆ ಎರಡು ದೋಣಿಯ ಮೇಲೆ ಕಾಲಿಡುವಂಥ ಹಿಂದೂ ಸಂಘಟನೆಗಳು. ಇದು ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ ಆ ತಾಯಿ ಹಲವು ಕಡೆಯಲ್ಲಿ ಹೋದರೂ ಆ ಹಿಂದೂ ಸಂಘಟನೆಯಿಂದ ಯಾವುದೇ ಬೆಂಬಲವೂ ಸಿಗಲಿಲ್ಲ. ಶರಣ್ ಪಂಪೆಲಾಗಲಿ, ಆಮೇಲೆ ಇನ್ನೊಂದು ಯಾರೊಬ್ಬರು ಆ ಪುತ್ತೂರ್ನ ಅವ್ರ ಹತ್ರ ಹೋದರು, ಅಲ್ಲಿ ಕೂಡ ಸಿಗಲಿಲ್ಲ. ಕಲ್ಲಡ್ಕ ಕೂಡ ಹೋದರು, ಕಲ್ಲಡ್ಕದಲ್ಲಿ ಬರೋ ಕಲ್ಲಿನ ಮಾತೆ ಸಿಕ್ಕಿತು, ಆಮೇಲೆ ಬೇರೇನು ಸಿಗಲಿಲ್ಲ ಪಾಪ. ಆದರೆ ಆ ನೊಂದ ತಾಯಿಯ ಮಗಳಿಗೆ ಇನ್ನು ಮುಂದಿನ ಜೀವನಕ್ಕೆ ಯಾರು ಮದುವೆ ಆಗ್ತಾರೆ ಎಂಬ ಪ್ರಶ್ನೆ ಅವರಲ್ಲಿ ಬಂತು. ಕೊನೆಗೆ ಬೇರೆ ಒಂದು ವಿಷಯದಲ್ಲಿ ರಾಜ್ಯ ಪಂಚಾಯತಿಗೆ ಹೋದರು. ರಾಜ್ಯ ಪಂಚಾಯತಿಗೆ ಆಗುವಾಗ ಆ BJPಯ ನೇತಾರ ಜಗದೀಶ್ ರಾವ್ ಅವರ ಕಡೆಯಿಂದ 10 ಲಕ್ಷದ ಆಫರ್ ಬಂತು. ಅಂದರೆ ಒಂದು ಜೀವದ ಬೆಲೆ 10 ಲಕ್ಷ. ಅಂದರೆ ಸರ್ಕಾರ ನಿರ್ಧಾರ ಮಾಡಿರ್ತದೆ, ಗೋಲಿಬಾರಲ್ಲಿ ಸತ್ತರೆ 50 ಲಕ್ಷ 1 ಕೋಟಿ ಹಾಗೆ ಇವರು ಆ ಭ್ರೂಣದ ಒಂದು ರೇಟನ್ನು ಫಿಕ್ಸ್ ಮಾಡಿಬಿಟ್ರು. ಆದರೆ ಆ ನೊಂದ ಸಂತ್ರಸ್ತೆಯ ತಾಯಿ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಆ ಮಗು ಬಾಳಿ ಬದುಕಿ ಮುಂದಿನ ಜನತೆಗೆ ಒಂದು ಒಳ್ಳೆಯದಾಗುವುದಾದರೆ ಆ ಮಗು ಬೇಕು ಅಂತೇಳಿ. ಹಾಗೆ ವಿಷಯ ಗೊತ್ತಾಗಿ ಡಾಕ್ಟರ್ಸ್ ಮಾಫಿಯಾ ದಕ್ಷಿಣ ಕನ್ನಡದಲ್ಲಿ ಹಲವಾರು ಗರ್ಭಿಣಿಯಾದವರನ್ನು, ಅನೈತಿಕ ಸಂಬಂಧದಲ್ಲಿ ಗರ್ಭಿಣಿಯಾದವರು ಹೆಂಗಸರ ಹೊಟ್ಟೆಯನ್ನು ಸೀಳಿ ತೆಗೆಯುವಂಥ ವ್ಯವಸ್ಥೆ ಅರ್ಬಸ್ ಅಂತೇಳಿ ಲಕ್ಷಗಟ್ಟಲೆ ಮಾಡುವಂಥ ಹಾಸ್ಪಿಟಲ್ ಕೆಲವು ಗುಟ್ಟಲ್ಲಿರುಂಟು. ಇದು ಕೂಡ ಮೊನ್ನೆ ಸಂತ್ರಸ್ತೆಯ ತಾಯಿ ಬಂದು ಒಂದು ಮಾಧ್ಯಮದ ಮುಖಾಂತರ ಹೇಳಿದರು. ಆ ತಾಯಿ ಹತ್ರ ಅವರು ಹೇಳಿದ್ರಂತೆ, ಜಗದೀಶ್ ರಾವ್ ಅವರ ಕಡೆಯಿಂದ, ನಮ್ಮದೊಬ್ಬರು ಪರಿಚಯ ಡಾಕ್ಟ್ರ್ ಇದ್ದಾರೆ, ಆ ಡಾಕ್ಟ್ರು ಆ ಮಗುವನ್ನು ಭ್ರೂಣವನ್ನು ಪೀಸ್ ಮಾಡಿ ತೆಗಿತಾರಂತೇಳಿ. ಎಷ್ಟು ಬೇಜಾರು ಸಂಗತಿ. ಇಲ್ಲಿ ಹಲವಾರು ಮಹಿಳೆಯರಿದ್ದಾರೆ, ಅವರಿಗೆ ಕೂಡ ಗೊತ್ತಾಗಬೇಕು. ಯಾಕಂದರೆ ಪೀಸ್ ಮಾಡಿ ತೆಗೆದು 4 ಲಕ್ಷಕ್ಕೆ ಆ ಹಣವನ್ನು ಆ ಯಾರು ಅನೈತಿಕ ಸಂಬಂಧವಾಗಿ ಬಳಸಿಕೊಂಡಂಥ ಹುಡುಗನ ತಂದೆನೇ ಹೇಳಿದರು, ಹಣ ನಾವು ಕೊಡ್ತೇವೆ, ಇಲ್ಲಿಗೆ ರಾಜಿ ಮಾಡಿಬಿಡಿ ಅಂತೇಳಿ. ಎಷ್ಟು ಬೇಸರ ಅಂತ ಹೇಳಿದರೆ, ಇವತ್ತು ಮಹಿಳಾ ಮೀಸಲಾತಿ, ಮಹಿಳೆಯ ಆಯೋಗ, ಇಂಥ ಹಲವಾರು ಸಂಘಟನೆಗಳು ಮಹಿಳೆಯರಿಗೇ ಇವತ್ತು ವ್ಯವಸ್ಥೆ ಮಾಡ್ತಾ ಉಂಟು. ಸರ್ಕಾರ ಗ್ಯಾರಂಟಿ ವಿಷಯದಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಕೊಡ್ತಾ ಉಂಟು. ಆದರೆ ಇದರ ಮಧ್ಯದಲ್ಲಿ ಇಂಥ ಹಿಂದೂ ಸಂಘಟನೆಯ ಕಡೆಯವರು ಮಾಡೋದಂತ ಹೇಳಿದ್ರೆ ಬಹಳ ಬೇಸರ. ಅವರ ಸಂಘಟನೆಯಲ್ಲಿ ಹಲವಾರು ಮಹಿಳಾ ಸಂಘಟನೆಗಳಿವೆ, ಆದರೆ ಯಾವ ಸಂಘಟನೆಯೂ ಬೆಂಬಲ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಆ ಸಂಘಟನೆಗೆ ಕಲ್ಲಡ್ಕದಿಂದ ಕೀ ಕೊಟ್ಟರೆ ಮಾತ್ರ ಹೋರಾಟ, ಹಾರಾಟ, ಗಲಭೆ, ದೊಂಬಿ ಆಗುವಂಥದ್ದು. ಏನಂತ ಹೇಳಿದ್ರೆ ಗಲಭೆ ದೊಂಬಿ ಆದ ಕೂಡಲೇ ಅಲ್ಲಿಗೆ ಮುಗೀತು.
ಎಷ್ಟು ಜನ ಸೇರಿದ್ರು, ಎಷ್ಟು ಬಂದಾಯ್ತು, ನಮ್ಮ ಪಕ್ಷಕ್ಕೆ ಒಂದು ಅಭಿವೃದ್ಧಿಯಾಗಿ ಸಿಕ್ತು, ಒಂದು ಸಮಾಜಕ್ಕೆ ಇದು ಮಾಡಿದ್ರು. ಪುಣ್ಯಕ್ಕೆ ಏನಂತ ಹೇಳಿದ್ರೆ ಇದು ಹಿಂದು ಒಳಗಿನ ಒಂದು ವ್ಯವಸ್ಥೆ ಅವ್ರಿಗೆ ಕಂಡು ಬಂದ್ರಿಂದಾಗಿ ಇವತ್ತು ಅವರು ಹೊರಗೆ ಬರಲಿಲ್ಲ. ಯಾಕೆ ನೋಡಿ, ಹಿಂದು ಏನಾದರೂ ತೊಂದರೆ ಮಾಡಿದರೆ ನಮ್ಮ ಸಂಘಟನೆ ಇಲ್ಲ, ನಾವು ಹಿಂದೂ ಮಾತ್ರ. ಅದೇ ಒಂದು ಹಿಂದೂ ಸಂಘಟನೆ ಅನ್ಯ ಧರ್ಮದವರು ಏನಾದರೂ ವ್ಯವಸ್ಥೆ ಮೀನಿ ಮಾಡಿದರೆ ಅವರು ಉಗ್ರ, ಪಂಜಾಬಿನ ಉಗ್ರಗಾಮಿಗಳಿಂದ ಎಷ್ಟು ಹೋರಾಟ, ಹಾರಾಟ, ಏನು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಹೆದರಿಸುವಂಥದ್ದು, ಸರ್ಕಾರವನ್ನು ಹೆದರಿಸುವಂಥ ವ್ಯವಸ್ಥೆಯನ್ನು ಆ ಹಿಂದೂ ಸಂಘಟನೆ ಮಾಡ್ತಾ ಉಂಟು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅನ್ಯ ಧರ್ಮದವರ ಆಗದಿಂದಾಗಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.